ನಮಸ್ತೆ. ಇವತ್ತು ಒಂದು ಮನೆಮದ್ದನ್ನು ನಿಮಗೆ ಶೇರ್ ಮಾಡ್ಕೋತೀನಿ. ಕೆಲವೊಬ್ಬರಿಗೆ ಊಟ ಮಾಡಿದ ಕೂಡ್ಲೇ ಹೊರಗಡೆ ಹೋಗುವಂಥ ಒಂದು ಹ್ಯಾಬಿಟ್ ಇರ್ತದೆ. ಇಲ್ಲ ಅದು ಆಗಿರ್ತದೆ ಆ ರೀತಿ. ಅದು ಒಂದು ಮೇನ್ ಕಂಪ್ಲೇಂಟ್. ಆಗಿದ್ದಾಗ ಆ ವ್ಯಕ್ತಿ ಇರಲಿ, ಆ ಮಹಿಳೆ ಇರಲಿ, ಆ ಪೇಷಂಟ್ ಇರಲಿ, ಅವರಿಗೆ ಒಂದು ಮನೆಮದ್ದನ್ನು ನಾನು ಹೇಳ್ತೀನಿ. ಅದನ್ನು ಚಾಚೂ ತಪ್ಪದೆ ಮಾಡಿದರೆ ಅದು ನಿಮಗೆ ಆಲ್ಮೋಸ್ಟ್ ಒಂದು ಒಳ್ಳೆಯ ಒಂದು ರಿಸಲ್ಟನ್ನು ಕೊಡ್ತದೆ. ಏನು ಮಾಡಬೇಕಂದ್ರೆ, ಮನೆಯಲ್ಲೇ ಇರುವಂಥ ಒಂದು ಶುಂಠಿ ಪೌಡ್ರ್, ಒಂದು ಅರ್ಧ ಚಮಚೆ ಶುಂಠಿ ಪೌಡ್ರ್ ತಗೋಬೇಕು. ಮತ್ತು ಹೊಳ್ಳಿ ಒಂದು ಅರ್ಧ ಚಮಚೆ ಜೀರಿಗೆ ಪೌಡ್ರ್ ತಗೋಬೇಕು. ಇವೆರಡು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪೌಡ್ರನ್ನ ಚೆನ್ನಾಗಿ ಕುಟ್ಟಿ ಮಿಕ್ಸ್ ಮಾಡಬೇಕು. ಮತ್ತು ಹೊಳ್ಳಿ ಅದಕ್ಕೆ ಕಲ್ಲುಪ್ಪು ಅಂತ ಸಿಗ್ತದೆ ಮಾರ್ಕೆಟಲ್ಲಿ, ಸೈಂಧವ ಲವಣ ಅಂತ ಹೇಳ್ತಾರೆ. ಅದನ್ನು ತಗೊಂಬಿಟ್ಟು ಒಂದು ಅರ್ಧ ಚಿಟಿಕೆ ಉಪ್ಪು ಮಿಕ್ಸ್ ಮಾಡಿಬಿಟ್ಟು ಈ ಒಂದು ಮಿಶ್ರಣವನ್ನು ಮನೆಯಲ್ಲೇ ಕಡಿದಿರುವಂಥ ಫ್ರೆಶ್ಶಾಗಿ ಕಡಿದಿರುವಂಥ ಒಂದು ಮಜ್ಜಿಗೆಯನ್ನು ತಗೋಬೇಕು. ನಾವೇನು ಬಟರ್ ಮಿಲ್ಕ್ ಅಂತ ಹೇಳ್ತೀವಿ. ಮಜ್ಜಿಗೆ ಹೆಂಗಿರ್ಬೇಕಂದ್ರೆ ಇವತ್ತೇ ಕಡಿದಿದ್ದಿರಬೇಕು. ಹೊಳ್ಳಿ ಅದರಲ್ಲಿ ಒಂದು ಅರ್ಧ ಪ್ರಮಾಣದಲ್ಲಿ, ಅಂದರೆ ಸ್ವಲ್ಪನಾದರೂ ಬೆಣ್ಣೆ ಅಂಶ ಇರಬೇಕು. ಪೂರ ಬೆಣ್ಣೆ ತೆಗಿಬಾರ್ದು, ಬೆಣ್ಣೆ ಅಂಶ ಇರಬೇಕು. ಆ ಒಂದು ಫ್ರೆಶ್ ಆಗಿರೋ ಕಡಿದಿರುವಂಥ ಮಜ್ಜಿಗೆ ಒಂದು ಗ್ಲಾಸು, ಅದರಲ್ಲಿ ಇದು ರೆಡಿ ಮಾಡಿರುವಂಥ ಮಿಶ್ರಣವನ್ನು, ಪೌಡ್ರ್ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಒಂದು ಗ್ಲಾಸಲ್ಲಿ ಮಿಕ್ಸ್ ಮಾಡಿ, ಒಂದು ಸ್ಪೂನನ್ನು ತೊಗೊಂಡು ಮಿಕ್ಸ್ ಮಾಡಿಬಿಟ್ಟು ಊಟದ ಮಧ್ಯೆ ಹೆಂಗೆ ನಾವು ನೀರು ಕುಡ್ತಾ ಇರ್ತಲ್ಲ ಹಾಗೆ ಒಂದು ಸಿಪ್ ಬೈ ಸಿಪ್ ಒಂದು ಗುಟುಕ್ ಕುಡ್ಕೋತ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಅಟ್ಲೀಸ್ಟ್ ಮಧ್ಯಾಹ್ನ ಆಗಲಿಲ್ಲ ಅಂದ್ರೂ ಬೆಳಗ್ಗೆ, ಸಾಯಂಕಾಲ ಅಂದರೆ ರಾತ್ರಿ ಊಟ ಮಾಡೋ ಹೊತ್ನ್ಯಾಗ ಮಾತ್ರ ಕಂಪಲ್ಸರಿ ಮಾಡಿದರೆ ನಿಮಗೆ ಈ ಒಂದು ಕಂಪ್ಲೇಂಟಿಂದ, ಊಟ ಮಾಡಿದ ಕೂಡಲೇ ಮೋಷನ್ ಬಂದಂಗೆ ಆಗೋದು, ಮೋಷನ್ಗೆ ಹೋಗೋದು, ಇದೆಲ್ಲ ಕಡಿಮೆ ಆಗ್ತದೆ. 100% ಕಡಿಮೆ ಆಗ್ತದೆ. ಇದ್ರ ಜೊತೆ ಕೆಲವೊಂದು ಖಾರದ ಐಟಮ್ಮು, ಸ್ಪೈಸಿ, ಜಂಕ್ಸ್ ಫುಡ್ಡು ಅವನ್ನೆಲ್ಲ ತಿನ್ನೋಕೆ ಹೋಗ್ಬಾರ್ದು. ಮನೆಯಲ್ಲಿ ಮಾಡಿರುವಂಥ ಶುದ್ಧ ಮನೆಯಲ್ಲಿ ಮಾಡಿರುವಂಥ ಅಡುಗೆಯನ್ನು ಊಟ ಮಾಡಬೇಕು. ಜಾಸ್ತಿ ಖಾರ, ಹುಳಿ, ಉಪ್ಪು ಇಂಥವೆಲ್ಲ ಕಡಿಮೆ ಮಾಡಿದರೆ, ಕರೆದಿದ್ದ ಐಟಮ್ಸ್ ಕಡಿಮೆ ಮಾಡಿದರೆ ಈ ಒಂದು ರೋಗದಿಂದ ನಿಮ್ಗೆ ಮುಕ್ತಿ ಸಿಗ್ತದೆ. ಹೆಚ್ಚಿನ ಒಂದು ಮಾಹಿತಿಗಾಗಿ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕಾಣಿರುವಂಥ ಅಡ್ರೆಸ್ಗೆ, ಆಮೇಲೆ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ನಿಮ್ಮ ಸಲಹೆ ಇಲ್ಲಾಂದರೆ ಕನ್ಸಲ್ಟೆಂಟ್ಗಾಗಿ ಭೇಟಿ ಮಾಡಿ. ಧನ್ಯವಾದಗಳು.